ನಗರದ ಜಂಜಾಟ ನಿರಾಸೆಗೆ ದೂಡಿತ್ತು. ಮರಳಿ ಊರಿನಲ್ಲಿ ಅವರು ಯಶಸ್ಸು ಗಳಿಸಿದರು. ಬೆಂಗಳೂರಿನ ಲೈಫ್ನಲ್ಲಿ ನೆಮ್ಮದಿ ಕಳ್ಕೊಂಡ್ರು ಮತ್ತು ಹೊನ್ನೇನಹಳ್ಳಿನಲ್ಲಿ ಸಕ್ಸಸ್ಫುಲ್ ಲೈಫ್ ರೂಪಿಸಿದರು. ಇವರೇ ಕೃಷಿಕ ಶ್ರೀನಿವಾಸ್. ಇವಾಗ 20 ಹಸುಗಳು, ದಿನಕ್ಕೆ 130 ಲೀಟರ್ ಹಾಲು ಮತ್ತು ಲೈಫ್ ಬ್ಯಾಕ್ ಆನ್ ಟ್ರ್ಯಾಕ್. ತಮ್ಮ ಊರಿನಲ್ಲೇ ಇದ್ದು ಸಮಸ್ಯೆಯ ಸುಳಿಯಿಂದ ಆಚೆ ಬಂದು ಯಶಸ್ಸಿಗೆ ಹರಿದರು. ನಮ್ಮ ಹೆಸರು ಶ್ರೀನಿವಾಸ್ ಅಂತ. PUC ಮುಗಿಸಿದ ತಕ್ಷಣ ಬೆಂಗಳೂರು ಕಡೆ ಹೋಗಿ ಡ್ರೈವಿಂಗ್ ಮಾಡ್ತಾ ಇದ್ವಿ. ಅದಾದ್ಮೇಲೆ 2019ನಲ್ಲಿ ಕೋವಿಡ್ ಅಂತ ಬಂದಾದ್ಮೇಲೆ ಊರ್ ಕಡೆ ಬಂದಿದ್ದು ನಾವು. ಸ್ವಲ್ಪ ಪ್ರಮಾಣದಲ್ಲಿ ಚಿಕ್ಕದಾಗಿ ಏನ್ ಮೊದಲು ನಮ್ಮ ಅಪ್ಪ ಅಮ್ಮ ಎಲ್ಲ ಏನ್ ಮಾಡ್ತಿದ್ರು ಅದನ್ನೇ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ಅಕ್ಷಯಕಲ್ಪ ಕಂಪ್ನಿ ಇದೆ ಅಂತ ಗೊತ್ತಾಯ್ತು. ಒಗ್ಗೂಡ್ಕೊಂಡು ಕೆಲಸ ಮಾಡೋಣ ಅಂತ ಅವ್ರ ಜೊತೆ ಮಾಡ್ತಾ ಇದ್ವಿ. ಹೈನುಗಾರಿಕೆ ಅಲ್ದಲೇನೆ ಈ BMCನ ಚಿಲ್ಲಿಂಗ್ ಸೆಂಟರ್ ಮಾಡ್ಕೊಂಡು ಎಲ್ಲ ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಆದ್ಮೇಲೆ ಇವ್ರು ನಮ್ಮ ಬ್ರದರು ಚೇತನ್ ಅಂತ ಆ ಜವಾಬ್ದಾರಿ ಎಲ್ಲಾನು ನಮ್ಮ ಬ್ರದರಿಗೆ ಕೊಟ್ಟಿದ್ವಿ. ನಮ್ಮ ಮನೆಯವರು ಹಸುನ ಒಂದು 2 ಹಸು 3 ಹಸುಗಳು ಕಟ್ಕೊಂಡು ಹಾಲು ಕರೆದು ಗೌರ್ಮೆಂಟ್ ಡೈರಿಲಿ ಹಾಕ್ತಾ ಇದ್ರು. ಸ್ಕೂಲ್ ಮೇಂಟೈನ್ ಮಾಡೋದು ಇಬ್ಬರಿಗೆ ಕೆಲಸ ಆಗಿರೋದು. ಅಕ್ಷಯಕಲ್ಪದವ್ರು ಸೂಪರ್ವೈಸರ್ ಬಂದರು, ನಮಗೆ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟರು. ನೀವು ಅಕ್ಷಯಕಲ್ಪಕ್ಕೆ ಕಳಿಸ್ಬೋದಲ್ಲ, ಒಬ್ಬ ಮನುಷ್ಯ 20 ಹಸುಗಳನ್ನ ಮೇಂಟೈನ್ ಮಾಡ್ಬೋದು, ಅದು ಯಾವ ಥರ ಮೇಂಟೈನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವೊಂದು ನಿಮಗೆ ಟ್ರೈನಿಂಗಲ್ಲಿ ಹೇಳ್ತೀವಿ ಅಂತ ಹೇಳಿ ಟ್ರೈನಿಂಗ್ ಅಟೆಂಡ್ ಮಾಡಿಸಿ ಅವ್ರು ಹೇಳಿದ್ ನಮಗೆ ಫಸ್ಟ್ ಕಾನ್ಸೆಪ್ಟ್ ಏನೋ ಹಸುಗಳನ್ನ ಕಟ್ಟಾಕೋಗಿಲ್ಲ ಅಂದಾಗ ನಮಗೆ ಭಯ ಆಗ್ಬಿಡ್ತು. ಕಟ್ಟಾಕಂಗಿಲ್ಲ ಅಂತಂದ್ರೆ ಸರ್ ಹಸುಗಳು ಯಾವ ಥರ ನಾವು ಮೇಂಟೈನ್ ಮಾಡಬೇಕು ಅಂದಾಗ ಅವ್ರು ಹೇಳಿದ್ರು ಹಸುಗಳನ್ನ ಕಟ್ಟಬಾರ್ದು, ಅದನ್ನು ಫ್ರೀಡಮ್ ಇರಕ್ಕೆ ಬಿಡಬೇಕು, ನಮಗೆ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ. ಯಾವ ಥರ ಅಂತಂದರೆ ನಾವು ಯಾವ ಸಂಜೆಗೂ ಬೆಳಗ್ಗೆಯಿಂದ ಸಂಜೆ ಗಂಟೆ ಮೇವು ಹಾಕಿದ್ರೂ ಅಷ್ಟು ಆಕ್ಟಿವ್ ಆಗಿ ಇರ್ತಿರ್ಲಿಲ್ಲ ಹಸುಗಳು. ಬಟ್ ಬಿಟ್ಟಾಗ ಅಷ್ಟು ಆಕ್ಟಿವ್ ಆಗಿರೋಕ್ಕೆ ಸ್ಟಾರ್ಟ್ ಮಾಡ್ದು. ಆಮೇಲೆ ಹಸುಗಳನ್ನ ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಹಸುಗಳನ್ನ ಯಾವ್ದನ್ನು ಕಟ್ಟಲ್ಲ, ಮಿನಿಮಮ್ ಒಂದು 10 ಹಸುನಾದರೂ ಸಾಕಬೇಕು ಅಂತ ಹೇಳಿದ್ರು. 10 ಹಸು ಅಂದಾಗ ನಮಗೆ ಭಯ ಆಯಿತು. ಯಾಕೆ ಅಂದರೆ ಅದನ್ನು ಮೇಂಟೈನ್ ಮಾಡೋದು, ಅದಕ್ಕೆ ಬಂಡವಾಳ ಹಾಕೋದು ಸ್ವಲ್ಪ ಭಯ ಆಯಿತು. ಬಟ್ ಅವರು 2-3 ಸಲ ನಮಗೆ ಟ್ರೈನಿಂಗ್ ಅಟೆಂಡ್ ಮಾಡಿಸಿದ್ರು. ಅಕ್ಷಯಕಲ್ಪ ಪ್ಲಾಂಟಲ್ಲಿ ಒಬ್ಬ ಮನುಷ್ಯ ಎಷ್ಟು ಹಸುಗಳನ್ನ ಸಾಕ್ಬೋದು, ಯಾವ ಥರ ಅದಕ್ಕೆ ಫೀಡಿಂಗ್ ಮಾಡ್ಬೋದು, ಯಾವ ಥರ ಹಾಲು ಕರಿಬೋದು, ಅವು ಯಾವ ಥರ ಫ್ರೀಡಮ್ ಆಗಿ ಇರ್ತವೆ ತೋರಿಸ್ಲಿಕ್ಕೆ ಅಂತಲೇ ಅಕ್ಷಯಕಲ್ಪದಲ್ಲಿ ಹಸುಗಳನ್ನ ಅವರೇ ಒಂದು ಫೆಡಾಕ್ ಮಾಡಿ ಸಾಕಿದಾರಲ್ಲಿ. ನಾವು ಕೂಡ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದ್ವು. ಅದರಿಂದ ನಾವು ಅದರಲ್ಲಿ ಸಕ್ಸಸ್ ಆಗಿದ್ದೀವಿ. ಅಕ್ಷಯಕಲ್ಪಕ್ಕೆ ಬರೋ ಅಂಥವ್ರು ರೈತರು ಯಾರಾದರೂ ಇದ್ದರೆ ಧಾರಾಳವಾಗಿ ಹೋಗ್ಬೋದು. ಯಾರು ಲಾಸ್ ಕಾಣಕ್ಕೆ ಸಾಧ್ಯನೇ ಇಲ್ಲ.